Hi guys, welcome to my YouTube channel Commerce Divine. So previously 2 videos regarding working capital ittu. So this is also a third video regarding working capital. So ಯಾರಾದರೂ ನನ್ನ ಹಳೆ ವಿಡಿಯೋಸ್ ಅಥವಾ ಯಾವುದಾದ್ರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಹಳೆ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ. ಸೊ ಪಾರ್ಟ್ 1, ಪಾರ್ಟ್ 2 ಆ್ಯಂಡ್ ದಿಸ್ ಇಸ್ ಪಾರ್ಟ್ 3 ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಫರ್ದರ್ ವೀಡಿಯೋಸ್. ಸೊ ಇಲ್ಲಿ ಮೇಯ್ನ್ ಬಂದು ಕೋರ್ ಲರ್ನಿಂಗ್ ಇರುತ್ತೆ. ಸೊ ಯಾವುದನ್ನು ಕೂಡ ಬೇಸಿಕ್ಸ್ ಆದಮೇಲೆ ಇನ್ಡೆಪ್ತ್ ಏನಿದೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಲೈಕ್ ಬೇಸಿಕ್ಸ್ ಮಾಡಿ ಬಿಡುವಂಥದ್ದು ಏನೂ ಇಲ್ಲ. ಸೊ ಬೇಸಿಕ್ಸ್ ಆದಮೇಲೆ ಇನ್ಡೆಪ್ತ್ ಅಡ್ವಾನ್ಸ್ಡ್ ಅಥವಾ ಒಂದು ಟಾಪಿಕ್ನ ಇನ್ಡೆಪ್ತಾಗಿ ಹೇಗೆ ಕಲಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆಗಿಂದ ಹಾಗೆ ವಿಡಿಯೋ ನೋಡ್ಬೋದು. ಆ್ಯಂಡ್ ಬನ್ನಿ ಈಗ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಫರ್ದರ್ ನೋಡೋಣ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಏನಕ್ಕೆ ಬೇಕು ಬಿಸ್ನೆಸ್ಗೆ ಅಂತ, ವೈ ವಿ ನೀಡ್ ವರ್ಕಿಂಗ್ ಕ್ಯಾಪಿಟಲ್, ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಏನಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಬೇಕು ಬಿಸ್ನೆಸ್ ರನ್ ಮಾಡೋಕ್ಕೆ, ಬಿಸ್ನೆಸ್ ಎಕ್ಸಿಸ್ಟೆನ್ಸ್ ಇರೋಕ್ಕೆ ಏನಕ್ಕೆ ಬೇಕಾಗತ್ತೆ ಅಂದರೆ, ಆಪರೇಟಿಂಗ್ ಸೈಕಲ್ ಅನ್ನೋ ಒಂದು ಪ್ರೊಸೀಜರ್ ಎಕ್ಸಿಸ್ಟೆಂಟ್ ಆಗಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ನ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಏನಿದು ಆಪರೇಟಿಂಗ್ ಸೈಕಲ್ ಅಂದರೆ, ಆಪರೇಟಿಂಗ್ ಸೈಕಲ್ ಮೀನ್ಸ್, ಸೊ ಫಾರ್ ಇನ್ ಕೇಸ್ ನಿಮಗೆ ಆಪರೇಟಿಂಗ್ ಸೈಕಲ್ನ ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಲೈಕ್ 1/4/2023. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್ ತೊಗೊಂಡಿದ್ದೀನಿ, ಬಿಕಾಸ್ ಇದು ಫಿನಾನ್ಷಿಯಲ್ ಇಯರ್ ಡೇಟ್ ತೊಗೊಂಡ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. 1/4/2023. ಸೊ 1/4/2023 ನಿಮ್ಮ ಹತ್ರ ಕ್ಯಾಶ್ ಇರುತ್ತೆ ಆಫ್ ₹1 lakh. ಸೊ ಆ ಕ್ಯಾಶ್ನ ನೀವು ಇನ್ವೆಂಟ್ರಿ ಪರ್ಚೇಸ್ ಮಾಡ್ತೀರಾ, ದಟ್ ಈಸ್ ಅ ರಾ ಮೆಟೀರಿಯಲ್ ಇನ್ವೆಂಟ್ರಿ ಪರ್ಚೇಸ್ ಮಾಡ್ತೀರಾ ಫಾರ್ 1 lakh. ಸೊ ಆಫ್ಟರ್ ದಟ್ 16/4/2023 ಆ ಇನ್ವೆಂಟ್ರಿ ಪ್ರಾಸೆಸ್ ಆಗುತ್ತೆ, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿರುತ್ತೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್, ಒಂದು ಕೆಲಸ ಪ್ರಾಸೆಸ್ಸಲ್ಲಿರೋದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸೊ ದಟ್ ಹ್ಯಾಪನ್ಸ್ ಇನ್ 16/4/2023. ಸೊ ಆ ಪ್ರಾಸೆಸ್ನಲ್ಲಿ, ವರ್ಕ್ ಇನ್ ಪ್ರೋಗ್ರೆಸ್ ಪ್ರಾಸೆಸ್ಸಲ್ಲಿ ನಿಮಗೆ ಇನ್ವೆಂಟ್ರಿ ಫಿನಿಶ್ ಗೂಡ್ಸ್ ಸಿಗುತ್ತೆ. ಒಂದು ಇನ್ವೆಂಟ್ರಿ ಅಂದರೆ ಸ್ಟಾಕಿನ ಫಿನಿಶ್ ಗೂಡ್ಸ್ ಸ್ಟಾಕ್ ಸಿಗುತ್ತೆ. ಸೊ ಆ ಫಿನಿಶ್ ಗೂಡ್ಸ್ ಸ್ಟಾಕು ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಆಗೋಕ್ಕೆ 35/2023 ಬೇಕಾಗುತ್ತೆ. ಯು ವಿಲ್ ಗೆಟ್ ಫಿನಿಶ್ ಗೂಡ್ಸ್. ಸೊ ಈ ಎಲ್ಲ ಪ್ರೊಸೀಜರ್ಗಳಾಗತ್ತಲ್ಲ ಒಂದು ಬಿಸ್ನೆಸ್ ಪ್ರಾಸೆಸ್ಸಲ್ಲಿ, ಈ ಎಲ್ಲ ಪ್ರೊಸೀಜರ್ಗಳಾಗುವಾಗ ನಿಮಗೆ ಪ್ರೊಡಕ್ಷನ್ ಆಗುತ್ತೆ. 31/8/2023 ಪ್ರೊಡಕ್ಷನ್ ಆಗುತ್ತೆ. ಸೊ ಆ ಪ್ರೊಡಕ್ಷನು ಸೇಲ್ ರೆಡಿ ಆಗೋದು ಬಂದು 31/10/2023. ಸೊ ಈ ಇಯರಲ್ಲಿ ಮಂತ್ಸ್ ಗ್ಯಾಪ್ ಬರುತ್ತಲ್ಲ. ಸೊ 1/4/2023 31/10/2023 ಏನು ಬಿಸ್ನೆಸ್ಸು ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತಾ ಇತ್ತಲ್ಲ, ಆ ಪ್ರೊಡಕ್ಷನ್ ಟೈಮಿಂಗಲ್ಲಿ ನಿಮಗೆ ಇರುವಂತಹ ಖರ್ಚು 1 lakh ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ ಬಿಸ್ನೆಸ್ಸಲ್ಲಿ. ಬಟ್ ಆ ಪ್ರಾಸೆಸ್ ಮಾಡೋದಕ್ಕೆ ನಿಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆಗಿರ್ಬೋದು, ಲೇಬರ್ ಚಾರ್ಜಸ್ ಆಗಿರ್ಬೋದು, ಮೆಷಿನ್ ತರುವಂಥ ಚಾರ್ಜಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಏನಂತ ಕನ್ಸಿಡರ್ ಮಾಡ್ತೀರಿ ಅಂದರೆ ವರ್ಕ್ ಇನ್ ಕ್ಯಾಪಿಟಲ್. ಸೊ ಇದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ವರ್ಕಿಂಗ್ ಕ್ಯಾಪಿಟಲ್ ದುಡ್ಡು ನೀವು ಕೊಡಬೇಕಲ್ಲ, ಲೇಬರ್ ಚಾರ್ಜಸ್ ಕೊಡಬೇಕಾಗುತ್ತೆ, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕಾಗುತ್ತೆ, ಫೋನ್ ಚಾರ್ಜಸ್ ಕಟ್ಟಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇನ್ ದಿಸ್ ಪ್ರಾಸೆಸ್ ದ ಎಕ್ಸ್ಪೆನ್ಸಸ್ ಈಸ್ ಆ್ಯಪೆಂಡ್. ಆ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಲ್ವಾ, ಆ ಎಕ್ಸ್ಪೆನ್ಸಸ್ ಲೈಕ್ ಲೇಬರ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಈ ಇನ್ ಬಿಟ್ವೀನ್ ಏನಿದೆಯಲ್ಲ 4th ಮಂತಿಂದ 10th ಮಂತ್ವರೆಗೂ, ಸೊ ಆ ವರ್ಕಿಂಗ್ ಕ್ಯಾಪಿಟಲ್ನ ನಾವು ಹೇಗೆ ಬಿಸ್ನೆಸ್ಗೆ ಕೊಡ್ತೀವಿ ಅಂತ ನೋಡೋಣ. ಸೊ ಯಾಕೆ ವರ್ಕಿಂಗ್ ಕ್ಯಾಪಿಟಲ್ ಎಕ್ಸಿಸ್ಟೆನ್ಸ್ ಆಗಿದೆ ಅಂದರೆ ಡ್ಯೂ ಟು ಆಪರೇಟಿಂಗ್ ಸೈಕಲ್. ಸೊ ಆಪರೇಟಿಂಗ್ ಸೈಕಲ್ ಅಂದರೆ ನಿಮಗೇನು ಅಂತ ಈಗ ಗೊತ್ತಾಗಿರುತ್ತೆ. ಸೊ ಇಫ್ ಯು ಟೇಕ್ ಅ ಲೋನ್ ಫ್ರಮ್ ಅ ಡೆಬಿಟರ್ಸ್ ಟು ಪೇ ಫಾರ್ ಅ day to day expenses and you will get a money after the sales. So it is called as operating sales. ಸೊ ಈ ಪ್ರೊಸೀಜರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಅದು ಒಂದು ಸೈಕಲ್. ಸೊ ನೀವು ಎಲೆಕ್ಟ್ರಿಕ್ ಬಿಲ್ ಅಥವಾ ನಿಮ್ಮ ಡೇ ಟು ಎಕ್ಸ್ಪೆನ್ಸಸ್ಗೆ ನಿಮ್ಮ ಹತ್ರ ದುಡ್ಡಿರಲ್ಲ, ನೀವು ಆಲ್ರೆಡಿ 1 ಲಕ್ಷ ರಾ ಮೆಟೀರಿಯಲ್ಸಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಆ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ನೀವು ಏನು ದುಡ್ಡು ತೊಗೋತಿರಲ್ಲ ಬೇರೆಯವರಿಂದ,
ಅದನ್ನು ತೊಗೊಂಡು ನೀವು ಇಲ್ಲಿ ಪೇ ಔಟ್ ಮಾಡ್ತೀರಾ. ಇಲ್ಲಿ ನೀವು ಅಲ್ಲಿ ಸಾಲ ತೊಗೊಂಡಿರ್ತೀರಲ್ಲ ಅದನ್ನು ಪೇ ಔಟ್ ಮಾಡೋಕ್ಕೆ ನಿಮಗೆ ಸೇಲ್ಸ್ ಆಗಬೇಕು ಅಲ್ವಾ. ಆ ಸೇಲ್ಸ್ ಆಗುವಾಗ ನೀವು ಅದನ್ನು ಅದರಲ್ಲಿ ಏನು ಬಂದಿರುತ್ತೋ ಅದನ್ನು ನೀವು ನಿಮ್ಮ ಡೆಬಿಟಾರ್ಸ್ ಲ್ಯಾಬಿಲಿಟೀಸ್ ನಿಮ್ಮದೇನಿರುತ್ತೆ ಅದಕ್ಕೆ ನೀವು ಕೊಡ್ತೀರಾ. ಸೊ ಈ ಸೈಕಲ್ ಏನಿದೆಯಲ್ಲ, ಈ ಸೈಕಲ್ ಪ್ರಾಸೆಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಪರೇಟಿಂಗ್ ಸೈಕಲ್. So hope you understand. So components of operating cycle. So operating cycle alli two components ide, that is gross operating cycle and net operating cycle. So gross operating cycle alli liabilities and creditors na consider madalla. Net operating cycle alli assets and liabilities are considered. So gross operating cycle alli ಏನೇನು components ಬರುತ್ತೆ ಅಂತ ನೋಡೋಣ. ಗ್ರಾಸ್ ಆಪರೇಟಿಂಗ್ ಸೈಕಲಲ್ಲಿ ರಾ ಮೆಟೀರಿಯಲ್ ಸ್ಟೋರೇಜ್ ಪೀರಿಯಡ್, ರಾ ಮೆಟೀರಿಯಲ್ಸ್ನ ಒಂದಷ್ಟು ಪೀರಿಯಡು ನೀವು ಇನ್ವೆಂಟ್ರಿಯಾಗಿ ಇಟ್ಕೊಂಡಿರ್ತೀರಲ್ಲ ಅದು ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಹೋಲ್ಡಿಂಗ್ ಪೀರಿಯಡ್. ಸೊ ವರ್ಕಿಂಗ್ ಕ್ಯಾಪಿಟಲು ಒಂದು ಪ್ರೊಡಕ್ಷನ್ ಆಗಬೇಕಾದ್ರೆ ಆ ಪ್ರೋಗ್ರೆಸ್ ಪೀರಿಯಡ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಪ್ರೋಗ್ರೆಸ್ ಹೋಲ್ಡಿಂಗ್ ಪೀರಿಯಡ್. ಫಿನಿಶ್ ಗೂಡ್ಸ್ ಹೋಲ್ಡಿಂಗ್ ಪೀರಿಯಡ್. ಗೂಡ್ಸ್ ಫಿನಿಶ್ ಆಗಿರುತ್ತೆ, ಅದು ಪ್ರೊಡಕ್ಷನ್ ಆಗೋ ಟೈಮ್ ಅಂದರೆ ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ದ ಸೇಲ್ಸ್, ದಟ್ ಈಸ್ ಕಾಲ್ಡ್ ಆಸ್ ಫಿನಿಶ್ ಗೂಡ್ಸ್ ಹೋಲ್ಡಿಂಗ್ ಪೀರಿಯಡ್. ಸೊ ಡೆಬಿಟಾರ್ಸ್ ಕಲೆಕ್ಷನ್ ಪೀರಿಯಡ್. ಸೊ ಸಾಲ ನೀವು ರೀಪೇ ಮಾಡುವಂತಹ ಪೀರಿಯಡ್ ಇದೆಯಲ್ಲ, ದಟ್ ಈಸ್ ಡೆಬಿಟರ್ಸ್ ಕಲೆಕ್ಷನ್ ಪೀರಿಯಡ್. ಸೊ ಗ್ರಾಸ್ ಆಪರೇಟಿಂಗ್ ಸೈಕಲ್ ಈಸ್ ಈಕ್ವಲ್ ಟು, ದಟ್ ಈಸ್ ಆರ್ ರಾ ಮೆಟೀರಿಯಲ್ ಪ್ಲಸ್ ವರ್ಕಿಂಗ್ ಪ್ರೋಗ್ರೆಸ್ ಪ್ಲಸ್ ಫಿನಿಶ್ ಗೂಡ್ಸ್ ಹೋಲ್ಡಿಂಗ್ ಪೀರಿಯಡ್ ಪ್ಲಸ್ ಡೆಬಿಟಾರ್ಸ್. ಸೊ ನೆಟ್ ಆಪರೇಟಿಂಗ್ ಸೈಕಲ್ ಅಂದರೆ ಏನು? ನೆಟ್ ಆಪರೇಟಿಂಗ್ ಸೈಕಲ್ ಅಂದರೆ ರಾ ಮೆಟೀರಿಯಲ್ಸ್, ವರ್ಕಿಂಗ್ ಪ್ರೋಗ್ರೆಸ್, ಫಿನಿಶ್ ಗೂಡ್ಸ್, ಡೆಬಿಟಾರ್ಸ್ ಆ್ಯಂಡ್ ಲಾಸ್ಟಲ್ಲಿ ಕ್ರೆಡಿಟ್ ಪೀರಿಯಡ್ ಅಲೋಡ್ ಬೈ ಸಪ್ಲೈಯರ್ಸ್. ಆ್ಯಂಡ್ ಇನ್ನೊಂದು ಕೂಡ ಇನ್ಕ್ಲೂಡ್ ಆಗುತ್ತೆ, ದಟ್ ಈಸ್ ಎಕ್ಸ್ಪೆನ್ಸಸ್. ಓಕೆನಾ? ಸೊ ಇಲ್ಲಿ ನಾವು ನೆಟ್ ಆಪರೇಟಿಂಗ್ನ ಹೇಗೆ ಹೇಳ್ತೀವಿ ಅಂದರೆ ರಾ ಮೆಟೀರಿಯಲ್ಸ್ ಪ್ಲಸ್ ವರ್ಕಿಂಗ್ ಪ್ರೋಗ್ರೆಸ್ ಪ್ಲಸ್ ಫಿನಿಶ್ ಗುಡ್ ಪ್ಲಸ್ ಡೆಬಿಟಾರ್ಸ್ ಮೈನಸ್ ಕ್ರೆಡಿಟಾರ್ಸ್ ಮೈನಸ್ ಎಕ್ಸ್ಪೆನ್ಸಸ್. ಸೊ ಈ ಆರ್ ಅಂದರೆ ರಾ ಮೆಟೀರಿಯಲ್ ಸ್ಟೋರೇಜ್ ಪೀರಿಯಡ್ ಫಾರ್ಮುಲಾ ಬಂದು ಆವ್ರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಡಿವೈಡೆಡ್ ಬೈ ಆವ್ರೇಜ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸಂಪ್ಷನ್ ಪರ್ ಡೇ. ಸೊ ಪರ್ ಡೇ ಕನ್ಸಂಪ್ಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟೋಟಲ್ ರಾ ಮೆಟೀರಿಯಲ್ ಕನ್ಸಂಪ್ಷನ್ ಬಂದು 1 lakh ಆಗಿದ್ದರೆ 1 ಡೇ ಕನ್ಸಂಪ್ಷನ್ ಆಫ್ ರಾ ಮೆಟೀರಿಯಲ್ ಬಂದು 1000 rupees ಆಗಿರುತ್ತೆ. ಸೊ ಆವಾಗ 1 ಡೇ ಕನ್ಸಂಪ್ಷನ್ ಬಂದು 1000 ಆದರೆ 1 lakhಗೆ ಎಷ್ಟು ದಿವಸ ಆಗುತ್ತೆ ಅಂದರೆ 1 divided by 1000 into 1 lakh, that comes to 100 days of raw material stored. So this is an example. So working progress holding period formula bandi average stock of working progress divided by average cost of working progress per day tagotira. So finished goods holding period bandi average stock of finished goods divided by average cost of goods produced per day. So debitors to kuda any trade debitors divided by any cost of credit sales per day. So creditors, that is average credit payment period, is equal to average trade credit divided by average credit purchase per day. So expenses bandi average time day in payment of expenses is equal to average expenses for creditors divided by average cost of credit sale per day. So number of operating cycles. So number of ಇಲ್ಲಿ ಎಂಟೈರ್ ನೀವು ಮಾಡಾದ್ಮೇಲೆ ನಂಬರ್ ಆಫ್ ಆಪ್ರೇಟಿಂಗ್ ಸೈಕಲ್ ಕೂಡ ಕೆಲವೊಂದು ಟೈಮ್ ಕೇಳ್ತಾನೆ. ಸೊ ನಂಬರ್ ಆಫ್ ಆಪ್ರೇಟಿಂಗ್ ಸೈಕಲ್ ಬಂದು ನಂಬರ್ ಆಫ್ ಡೇಸ್ ಇನ್ ಇಯರ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್, ಅದು ಕೂಡ ಇನ್ ಡೇಸಲ್ಲಿ. ಸೊ ನೆಕ್ಸ್ಟ್ ಒನ್ನು ಸಮ್ ಮಾಡ್ತಾ ಮಾಡ್ತಾ ನಿಮಗೆ ಆ ಫಾರ್ಮುಲಾಸ್ ಹೇಗೆ ನಾವು ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಗ್ರಾಸ್ ಆಪರೇಟಿಂಗ್ ಸೈಕಲ್ ಕಂಡುಹಿಡಿಬೇಕು. ಗ್ರಾಸ್ ಆಪರೇಟಿಂಗ್ ಸೈಕಲ್, ನೆಟ್ ಆಪರೇಟಿಂಗ್ ಸೈಕಲ್, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಆ್ಯನ್ ಇಯರ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸಲ್ಲಿ ಕೊಟ್ಟಿದ್ದಾರೆ ರಾ inventory consumed during the year, that is 60 lakh. So average stock of raw materials bandi 10 lakh ಕೊಟ್ಟಿದ್ದಾರೆ.
ಸೊ ರಾ ಮೆಟೀರಿಯಲ್ ಹೇಗೆ ಕಂಡುಹಿಡಿತೀವಿ ಅಂದರೆ ಆವ್ರೇಜ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿವೈಡೆಡ್ ಬೈ ಇನ್ವೆಂಟ್ರಿ ಕನ್ಸ್ಯೂಮ್ ಡ್ಯೂರಿಂಗ್ ದ ಇಯರ್ ದಟ್ ಈಸ್ 60 lakh ಡಿವೈಡೆಡ್ ಬೈ 360. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಸ್ಯೂಮ್ ದ ಡೇಸ್ ಆ್ಯಸ್ 360 days. ಸೊ ಆನ್ಸರ್ ಬಂದು ರಾ ಮೆಟೀರಿಯಲ್ ಬಂದು 60 days. ಸೊ ವರ್ಕಿಂಗ್ ಪ್ರೋಗ್ರೆಸ್ ನೋಡೋಣ ಬನ್ನಿ. ವರ್ಕಿಂಗ್ ಪ್ರೋಗ್ರೆಸ್ ಏನು ಕೊಟ್ಟಿದ್ದಾರೆ, ಆವ್ರೇಜ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ ಡಿವೈಡೆಡ್ ಬೈ the cost of goods of produce divided by 360, that comes to 15 days working progress. Finished goods bandi average stock of finished goods divided by cost of goods purchased. ಇದು ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾಸ್ಟ್ ಶೀಟಲ್ಲಿ ನಾವು ಏನಿದೆ ಆಫೀಸ್ ಕಾಸ್ಟ್ ಆಫ್ ಗೂಡ್ಸ್ ಪರ್ಚೇಸ್ನ ನಾವು ಫಿನಿಶ್ ಗೂಡ್ಸ್ ಅಂಡರಲ್ಲಿ ತಗೋತೀವಿ. ಸೊ 90 ಫಿನಿಶ್ ಗೂಡ್ಸ್ ಫಾರ್ಮುಲಾ ಬಂದು ಆವ್ರೇಜ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಡಿವೈಡೆಡ್ ಬೈ ಆಫೀಸ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್. ಸೊ ದಟ್ ಕಮ್ಸ್ ಟು 9,50,000 divided by 1 crore, 14 lakh divided by 360, that comes to 360 days, that is finished goods. Debitors bandi ಇಲ್ಲಿ ನೋಡಿ average trade debitors divided by cost of credit sales divided by 360, that comes to debitors bandi 45 days debitors ಬರುತ್ತೆ. and the creditors bandi average trade creditors divided by cost of credit sales. ನಾವಿಲ್ಲಿ ಕಾಸ್ಟ್ ಆಫ್ ಕ್ರೆಡಿಟ್ ಸೇಲ್ನ ಕ್ರೆಡಿಟಿಗೆ ತೊಗೊಳ್ಳಲ್ಲ. ಮೀನ್ ವೈಲ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಇಯರ್ನ ತೊಗೋತೀವಿ. ಸೊ 5 lakh divided by 60 lakh divided by 360, ದಟ್ ಕಮ್ಸ್ ಟು ಕ್ರೆಡಿಟಾರ್ಸ್ ಬಂದು 30 days ಬರುತ್ತೆ. ಆ್ಯಂಡ್ ದಿಸ್ ಈಸ್ ಎಕ್ಸ್ಪೆನ್ಸಸ್ ಬಂದು ಏನು ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ದ ಇಯರ್ ಬಂದು 30 lakh ಆ್ಯಂಡ್ ಆವ್ರೇಜ್ credit of expense bandi 5 lakh divided by 30 lakh divided by 360, that comes to expenses bandi 60 days ಅಂತ ಬರುತ್ತೆ. ಸೊ ಇಲ್ಲಿ ಗ್ರಾಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗೆ ರಾ ಮೆಟೀರಿಯಲ್ಸ್ ಪ್ಲಸ್ ವರ್ಕಿಂಗ್ ಪ್ರೋಗ್ರೆಸ್ ಪ್ಲಸ್ ಫಿನಿಶ್ ಗೂಡ್ಸ್ ಪ್ಲಸ್ ಡೆಬಿಟಾರ್ಸ್, ದಟ್ ಕಮ್ಸ್ ಟು 60 plus 15 plus 30 days plus 45 days, ದಟ್ ಕಮ್ಸ್ ಟು 150 days. ಸೊ ಈಗ ನೆಟ್ ಆಪರೇಟಿಂಗ್ ಸೈಕಲ್ ಬಂದು raw materials plus working progress plus finished goods plus debitors minus creditors minus expenses, that is 60 plus 15 plus 30 plus 15 minus 30 plus 60, that comes to 60 days. So next one is net operating cycle. Net operating cycle bandi 360 days, which is already given, and net operating cycle, that is 60, that comes to 6 operating cycle per year. ಸೊ ಇದೇನು ಪ್ರೊಡಕ್ಷನ್ ನಾವು ಮಾಡ್ತೀವಲ್ಲ 6 ಆಪರೇಟಿಂಗ್ ಸೈಕಲ್ ಆಗುತ್ತೆ. ಸೊ ಇನ್ನೊಂದೇನೆಂದರೆ ಸ್ಮಾಲ್ ಆಪರೇಟಿಂಗ್ ಸೈಕಲ್, ತುಂಬ ಸ್ಮಾಲ್ ಆಪರೇಟಿಂಗ್ ಸೈಕಲ್ಸ್ ಇದ್ದರೆ ಲೋವರ್ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಇಫ್ ಹೈಯರ್ ಆಪರೇಟಿಂಗ್ ಸೈಕಲ್ ಇದ್ದರೆ ಹೈಯರ್ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿ ಡೇ. ಥ್ಯಾಂಕ್ ಯು ಗೈಸ್. So we have 167, 168, 169 and 170, 171, 172, 173, 174, 175, 176, 177, 178, 179, 180 and 181, 182, 183, 184, 185, 186 and 187, 188, 189 and 190. A big shout out for all you guys. Thank you so much for subscribing my channel. Thank you guys. Have a great day.